ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ವೆಲ್ ವಿಶರ್ಸ್ಗಳಿಗೆ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಕ್ಕಳೇ, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಬಹಳ ಡಿಫಿಕಲ್ಟ್ ಅಂದುಕೊಂಡಿರುವಂತಹ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ಸ್ಪೆಷಲ್ಲಾಗಿ ನಮ್ಮ ಸೈನ್ಸ್ ಸ್ಟ್ರೀಮಿಗೆ ವಿಡಿಯೋ ಆಗಿರುತ್ತೆ. PCMB ವಿದ್ಯಾರ್ಥಿಗಳಾಗಿರ್ಬೋದು, PCMC ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಬಹಳ ಅಂದರೆ ಬಹಳ ಹೆಲ್ಪ್ಫುಲ್ ಆಗಲಿದೆ. ಬನ್ನಿ ಸರ್, ಹಾಗಿದ್ದರೆ ಕೆಮಿಸ್ಟ್ರಿಯ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಮಿಸ್ಟ್ರಿ ಹೇಗೆ ಪಾಸ್ ಆಗಬೇಕು, ಕೆಮಿಸ್ಟ್ರಿನಲ್ಲಿ ಸರ್ ನಮಗೇನಾದರೂ ಮಾಡಿ ಔಟ್ ಅಂಕಗಳು ಬರಬೇಕು, ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ, ಇದನ್ನೆಲ್ಲ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಬಹಳ ಜನ ಸರ್ ಬ್ಲೂ ಪ್ರಿಂಟ್ ಏನಾದರೂ ಇದೆಯಾ ಮಿಡ್-ಟರ್ಮ್ ಎಕ್ಸಾಮಿಗೆ ಅಂತ ಕೇಳ್ತಾ ಇದ್ದೀರಾ, ಹಾಗೂ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ, ಹಾಗೂ ಏನನ್ನು ಓದಬೇಕು ಸರ್ ಪಾಸ್ ಆಗಲಿಕ್ಕೆ ಅಂತ ಕೇಳ್ತಾ ಇದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ಮಾಡುತ್ತಿರುವಂಥದ್ದು. ದಿಸ್ ಈಸ್ ಯುವರ್ ಮಿಡ್-ಟರ್ಮ್ ಎಕ್ಸಾಮ್ ಪೋರ್ಷನ್. ಸಿಲೆಬಸ್ ಎಲ್ಲದೂ ಕೂಡ ಒಂದೇ ಆಗಿರುತ್ತೆ ನೋಡಿ. ಚಾಪ್ಟರ್ 1, 2, 3 ಇಲ್ಲ, ಇಲ್ಲಿ ನೆನಪಿರಲಿ. 4, 5, 6, 7 ಮೊದಲು ತಾವುಗಳು ಮಾಡಬೇಕಾಗಿರುವಂಥ ಕೆಲಸ, ನಿಮ್ಮ ಡಿಸ್ಟಿಕಲ್ಲಿ ನಿಮಗೇನು ಸಿಲೆಬಸ್ ಕೊಟ್ಟಿದ್ದಾರೋ ಈಗ ಮಿಡ್-ಟರ್ಮ್ ಎಕ್ಸಾಮಿಂದು ಇದೇ ಸಿಲೆಬಸ್ ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಾಪ್ಟರ್ ವೈಸು ವೇಟೇಜ್ ಇರುವಂಥದ್ದನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ತಾವುಗಳು ಇದನ್ನು ಟೋಟಲ್ ಆಗಿ ಮಾಡಿದರೆ ಈಗ 12 + 13 25, 25 + 11 ಎಷ್ಟಾಯಿತು 36, 36 + 12 48, 48 58 60 70 70 ಅಂಕದ ನಿಮಗೆ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಹೌದಲ್ವಾ? 70 ಮಾರ್ಕ್ಸು ಕ್ವಶನ್ ಪೇಪರ್ ಆಗಿರುತ್ತೆ. ಯಾರಿಗೆಲ್ಲ 70 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೋರ್ ಸಬ್ಜೆಕ್ಟು 70 ಮಾರ್ಕ್ಸಿಗಿರುತ್ತೆ. ಈಗ ನಿನ್ನೆ ನಾನು ನಿಮಗೆ ಫಿಸಿಕ್ಸ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಫಿಸಿಕ್ಸ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ನಾವು ಬನ್ನಿ, ಈಗ ಸೊಲ್ಯೂಷನ್ಸ್ ಎಷ್ಟು ಚಾಪ್ಟರ್ಗಿದೆ ಅಂತ ನೋಡೋಣ. 12 ಮಾರ್ಕ್ಸಿಗಿದೆ. ಎಲೆಕ್ಟ್ರೋ ಕೆಮಿಸ್ಟ್ರಿ 13 ಮಾರ್ಕ್ಸಿಗಿದೆ. D and F ಬ್ಲಾಕ್ ಎಲಿಮೆಂಟ್ಸ್ 11 ಮಾರ್ಕ್ಸಿಗಿದೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ 12 ಮಾರ್ಕ್ಸಿಗಿದೆ. ಹ್ಯಾಲೋಕೇನ್ಸ್ ಆ್ಯಂಡ್ ಹ್ಯಾಲೋರೆನ್ಸ್ 10 ಮಾರ್ಕ್ಸಿಗಿದೆ. ಕೊನೆಯದಾಗಿ ಆಲ್ಕೋಹಾಲ್ಸ್, ಫೆನಾಲ್ಸ್ ಆ್ಯಂಡ್ ಈಥರ್ಸ್ ಬಂದು 12 ಮಾರ್ಕ್ಸಿಗಿದೆ, 12 ಮಾರ್ಕ್ಸಿಗಿದೆ. ಹಾಗಿದ್ರೆ ನಾವು ವಿದ್ಯಾರ್ಥಿಗಳೇ ಏನೇನು ಓದಬೇಕು, ಯಾವ ಪಾಠಗಳನ್ನು ಸ್ಕಿಪ್ ಮಾಡ್ಬೋದು ಸರ್ ನಾವು ಫೇಲ್ಯೂರ್ ಅಂತ. ಮೊದಲು ತಾವುಗಳು ತಿಳ್ಕೊಬೇಕಾಗಿರುವಂಥದ್ದು, ಇದರಲ್ಲಿ ಯೂನಿಟ್ ಟೆಸ್ಟ್ 1ರಲ್ಲಿ ತಾವುಗಳು ಈ ಎಲ್ಲ ಚಾಪ್ಟರ್ಗಳನ್ನು ಬರೆದಿದ್ರಿ. ಯಾವುದು? ಚಾಪ್ಟರ್ 1, ಚಾಪ್ಟರ್ 4, ಚಾಪ್ಟರ್ 6 ಈ 3 ಪಾಠಗಳನ್ನು ಯೂನಿಟ್ 1, UT 1, UT 1 ಇದರಲ್ಲಿ ಆಲ್ರೆಡಿ ನೀವು ಬರೆದಿದ್ರಿ, ಹೌದಲ್ವಾ? ಈ 3 ಚಾಪ್ಟರ್ಗಳಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಪಾಠಗಳು ಅಂತ ಹೇಳಿದರೆ ಚಾಪ್ಟರ್ 1, ಚಾಪ್ಟರ್ 4 ಆಗಿರುತ್ತೆ. ಈ ಎರಡೇ ಪಾಠಗಳನ್ನು ಓದಿ ತಾವುಗಳು ಈಸಿಯಾಗಿ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಪಾಸ್ ಹೇಳ್ತಾ ಇರುವಂಥದ್ದು ಯಾಕಂದರೆ 70 ಮಾರ್ಕ್ಸಿಗೆ ಪಾಸ್ ಆಗಬೇಕು ಅಂದರೆ ನಿಮಗೆ 21 ಅಂಕಗಳು ಬರಬೇಕು. ಪಾಸ್ ಆಗಬೇಕು ಅಂತ ಹೇಳಿದರೆ ಈ ಎರಡೇ ಪಾಠಗಳು ಓದಿದರೂ ಕೂಡ ನೀವು ಪಾಸ್ ಆಗ್ತೀರಾ. ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಇದು 50% ಅಲ್ಲ, ಇದು 70 ಮಾರ್ಕ್ಸಿಗೆ 21 ಅಂಕಗಳನ್ನು ತೆಗೆದ್ರೆ ನಿಮಗೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಕೇವಲ ಈ 2 ಪಾಠಗಳನ್ನು ಓದಿದರೆ ನೀವು ಪಾಸ್ ಆಗ್ತೀರಾ. 21 ಮಾರ್ಕ್ಸ್ ಬರುತ್ತಾ ಸರ್? ನಿಜವಾಗಿಯೂ ಬರುತ್ತೆ. ನೋಡಿ, ಈಗ ಇಲ್ಲಿಂದ 2 MCQs ಬರುತ್ತೆ. ನಿಮಗಿರೋದು 1, 2, 3, 4, 5, 6 6 ಪಾಠಗಳು ಇರುವಂಥದ್ದು. 6 ಚಾಪ್ಟರ್ಸ್ ಇದೆ. 6 ಚಾಪ್ಟರ್ಸಿಂದ 14 MCQsಗಳು ತೆಗಿಬೇಕು. 15 MCQsಗಳನ್ನು ಅವರು ತೆಗಿಬೇಕು. 15 MCQsಗಳನ್ನು ನಿಮಗೆ ಕೊಡ್ತಾರೆ. ಅಂದರೆ ಪ್ರತಿಯೊಂದು ಪಾಠದಿಂದ 2 2 2 2 2 2 ಅಂತ ತೆಗೆದ್ರೂ ಕೂಡ ಬರೀ 12 ಆಯಿತು. ಇನ್ನು 3 ತೆಗಿಬೇಕು. ಆ 3 ಇಲ್ಲಿಂದನೇ ಪಿಕ್ ಮಾಡುವಂಥದ್ದಾಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಆಯಿತಾ? ಇಲ್ಲೇ ಇಮ್ಯಾಜಿನ್ ಮಾಡಿ ನೀವು 5 MCQsಗಳು ಇವೇ 2 ಪಾಠಗಳಿಂದ 5 MCQs ಆಯಿತು. 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. 6 ಮಾರ್ಕ್ಸ್ ಆಯಿತು, ಹೌದಲ್ವಾ? 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಹಾಗೂ 5 ಮಾರ್ಕ್ಸ್ ಕ್ವಶನ್ಸು ಕೂಡ ಇದೇ ಒಂದು ಪಾಠದಿಂದ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಈ ಪಾಸ್ ಆಗಬೇಕು ಅಂತ ಯಾರು ಅಂದ್ಕೊಂಡಿರೋ ಬರೇ ಪಾಸ್ ಆಗಬೇಕು ಅಂತ, ಯಾಕಂದರೆ ಬಹಳ ಜನ ನನಗೆ ವಿದ್ಯಾರ್ಥಿಗಳು ಹೇಳಿದ ಹಾಗೆ ನಮ್ಮ PCMB ಹಾಗೂ PCMC ವಿದ್ಯಾರ್ಥಿಗಳು ಸರ್ ಕೆಮಿಸ್ಟ್ರಿನೇ ನಮಗೆ ಡಿಫಿಕಲ್ಟ್ ಆಗೋದು ಅಂತ. ಫಸ್ಟ್ ಬಹಳ ಈಸಿ ಅಂದರೆ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದರೆ ಅದು ಬಯೋ ಅಂತ ಹೇಳ್ತಾರೆ. JE ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ. ಕ್ಲಿಯರ್? ಸೆಕೆಂಡ್ ಅವರಿಗೆ ಈಸಿ ಬಂದು ಫಿಸಿಕ್ಸ್ ಆಗಿರುತ್ತೆ. ಈ 3ನೇದು ಏನಿದೆಯಲ್ವಾ ಅದೇ ಬಂದು ಅವರಿಗೆ ಪ್ರಾಬ್ಲಮ್ ಆಗೋದು, ಅದು ಕೆಮಿಸ್ಟ್ರಿ. ಹಾಗಾಗಿ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ವಿದ್ಯಾರ್ಥಿಗಳೇ. ಈಗ ನಾನು ನಿಮ್ಗೆ ಹೇಳಿದೆ, ಇಲ್ಲ ಸರ್ ನಾವು ಅಟ್ಲೀಸ್ಟ್ ಒಂದು 50% ತೆಗಿಬೇಕು ಅಂತ ಹೇಳಿದರೆ ಫಸ್ಟ್ 3 ಚಾಪ್ಟರ್ಸು ಸಾಕು ನಿಮಗೆ. ನೋಡಿ, ಫಸ್ಟ್ 3 ಚಾಪ್ಟರ್ಸ್ ಓದಿದರೆ ನಿಮಗೆ 35 ಮಾರ್ಕ್ಸ್ ಬರುತ್ತೆ. ಕೇವಲ ಚಾಪ್ಟರ್ 1, ಚಾಪ್ಟರ್ 2 ಓದಿದರೆ
21 ಅಂಕಗಳನ್ನು ತೆಗಿತೀರಾ, ಪಾಸ್ ಆಗ್ತೀರಾ. ಇಲ್ಲ ಸರ್ ನನಗೇನಾದರೂ ಮಾಡಿ ಈಗ ಹೇಳಿದೆ ನಿಮಗೆ ನೋಡಿ, ಇದು ಚಾಪ್ಟ್ರು 1 ಹಾಗೂ ಚಾಪ್ಟರ್ 4 ನೆನಪಿರಲಿ. ಈಗ ಇಲ್ಲ ಸರ್ ನನಗೆ 35 ಮಾರ್ಕ್ಸ್ ಬೇಕು ಅಂತ ಹೇಳಿದರೆ ಚಾಪ್ಟ್ರ್ 1, 2, 4 ಈ 3 ಪಾಠಗಳು ಕ್ಲಿಯರ್. ಇಲ್ಲ ಸರ್ ನನಗೆ ಡಿಸ್ಟಿಂಕ್ಷನ್ ಬೇಕು, 55 ಮಾರ್ಕ್ಸ್ ಬೇಕು ಅಂತ ಅಂದುಕೊಂಡಂಥ ವಿದ್ಯಾರ್ಥಿಗಳಿಗೆ ಆಯಿತಾ. ನೋಡ್ರು ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ, ಭಾಳ ಜನ ವಿದ್ಯಾರ್ಥಿಗಳು ಪೂರ್ತಿ ಓದ್ಕೊಂಡು ಹೋಗ್ತಾರೆ ಎಕ್ಸಾಮಿಗೆ ಹೋಗ್ತಾನೂ ನಿಮ್ಗೆ ಅನಿಸ್ತಾ ಇರುತ್ತೆ ಏನು ಅಂದರೆ, ನಾನು ಎಲ್ಲಿ ಫೇಲ್ ಆಗಿಬಿಡ್ತೀನೋ ಕೆಮಿಸ್ಟ್ರಿ ಪೇಪರ್ ಎಲ್ಲಿ ಟಫ್ ಇರುತ್ತೋ ಅಂತ. ಟಫ್ ಯಾವಾಗತ್ತೆ ಅಂತ ಹೇಳಿದರೆ, ಇಫ್ ಯು ಆರ್ ನಾಟ್ ಪರ್ಫೆಕ್ಟ್, ಇದರಲ್ಲಿ ಎಲ್ಲ ಪಾಠಗಳಲ್ಲಿ ನಿಮಗೆ ಪರ್ಫೆಕ್ಷನ್ ಇಲ್ಲ ಅಂದರೆ, ಎಲ್ಲ ಪಾಠಗಳಲ್ಲೂ ಡೌಟ್ ಇಟ್ಕೊಂಡ್ರೆ ಇಂತಹ ಡೌಟ್ಸ್ಗಳು ನಿಮಗೆ ಸ್ಟಾರ್ಟ್ ಆಗುತ್ತೆ, ಇಂಥ ಹೆದರಿಕೆಗಳು ಸ್ಟಾರ್ಟ್ ಆಗುತ್ತೆ. ತಾವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆನೇ ಹೆದರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಫೇಲ್ ಆಗ್ತೀರಾ ಅಂತ. ಕಾನ್ಫಿಡೆನ್ಸ್ ಲೆವೆಲು ಈ ಲೆವೆಲಲ್ಲಿದೆ ಅಂತ. ಕಾನ್ಫಿಡೆನ್ಸ್ ಲೆವೆಲು ಇಷ್ಟೇ ಓದಿದ್ರು ಕೂಡ ನಾವು ಹೇಳ್ತೀವಲ್ವ, ಊಟ ಸ್ವಲ್ಪ ಮಾಡಿದರೂ ಅಡ್ಡಿ ಇಲ್ಲಮ್ಮ, ರುಚಿಕರವಾಗಿರಬೇಕು ಅಂತ. ಹಾಗೆ ಸ್ವಲ್ಪ ಓದಿದರೂ ಅಡ್ಡಿ ಇಲ್ಲ, ಅಂಕಗಳು ಮಾತ್ರ ಶೈನಿಂಗ್ ಆಗಂಗಿರಬೇಕು ಅಂತ ಹೇಳಿದರೆ ಸ್ಮಾರ್ಟ್ ವರ್ಕ್ ಮಾಡಬೇಕು ತಾವುಗಳು. ಸ್ಮಾರ್ಟ್ ವರ್ಕ್ ಅಂತ ಹೇಳಿದರೆ, ಈಗ ನಾನು ನಿಮ್ಗೆ ಹೇಳಿದೆ, ಇಲ್ಲ ಸರ್ ನನಗೆ 55 ಮಾರ್ಕ್ಸ್ ಬೇಕೇ ಬೇಕು ಅಂತ ಹೇಳಿದರೆ, ನಾನು ಹೇಳಿದ್ನಲ್ವ ಮೊದಲನೆಯ 4 ಪಾಠಗಳು ಸಾಕು, 1, 2, 3, 4 ನೋಡಿ. ಈಗ 55 ಬೇಕು ಅಂದವರು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 4, ಚಾಪ್ಟರ್ 5. 55 ಅಲ್ಲ, ಅದು 55 ಪ್ಲಸ್ 58, 60 ಹತ್ರ ಹೋಗ್ಬಿಡ್ತೀರಾ. ಇಲ್ಲ ಸರ್ ನಮಗೆ 70 ಔಟ್ ಆಫ್ 70 ಬೇಕೇ ಬೇಕು ಅಂದವರು ದಯವಿಟ್ಟು ಈ 6 ಚಾಪ್ಟರ್ಸ್ಗಳನ್ನು ಕೂಡ ಓದಬೇಕು ನೀವು. ಏನು ಸರ್ 7 ಇದೆ 6 ಹೇಳ್ತಾ ಇದ್ದೀರಾ ಅಂತ. ಚಾಪ್ಟರ್ 3 99% ಎಲ್ಲ ಏನಂತೀರ ಡಿಸ್ಟ್ರಿಕ್ಗಳಲ್ಲಿಯೂ ಚಾಪ್ಟರ್ 3 ಇಲ್ಲ. ಹಾಗಾಗಿಯೇ ದಯವಿಟ್ಟು ಮೊದಲು ತಾವುಗಳು ಮಾಡಬೇಕಾಗಿರುವಂಥದ್ದು ಸಿಲೆಬಸ್ಸನ್ನು ಚೆಕ್ ಮಾಡಿಕೊಂಡು, ಈ ವೇಟೇಜ್ ಇದು 12 ಮಾರ್ಕ್ಸು 13 ಸರ್ ಬರೀ 13 ಮಾರ್ಕ್ಸಿಗೆ ಬರುತ್ತಾ ಫಸ್ಟ್ ಚಾಪ್ಟ್ರು ಬರೀ 12 ಮಾರ್ಕ್ಸಿಗೆ ಬರುತ್ತಾ ಅಂತ ಇದ್ದರೆ, ಇಲ್ಲ +4 ಅಂತ ಆಗುತ್ತೆ, ಇದು +3 ಅಂತ ಆಗುತ್ತೆ. ಯಾಕೆ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು 1 ನಿಮಿಷ ಟೈಮ್ ಕೊಡಿ, ಸಂಪೂರ್ಣವಾಗಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಯಾವ ರೀತಿಯಾಗಿ ಇರುತ್ತೆ ಅಂತ ತೋರಿಸ್ಕೊಡ್ತೇನೆ. ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದರೆ ನಾನು ಹೇಳಿದ್ನಲ್ವ ಸರ್ ಏನೇನೋ ಓದಬೇಕು ಅದು